ಆಷಾಢ ಮಾಸದ ಮೊದಲ ಶುಕ್ರವಾರ ಸಹಜವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ತಾಯಿ ಚಾಮುಂಡೇಶ್ವರಿಯ ಹರಕೆಯನ್ನು ತೀರಿಸಿದ್ದಾರೆ ಸಿಎಂ ಪತ್ನಿ ಉಷಾ. ತಾಯಿ ಚಾಮುಂಡೇಶ್ವರಿ ಹರಕೆಯನ್ನು ತೀರಿಸಿದ್ದಾರೆ ಸಿಎಂ ಪತ್ನಿ ಉಷಾ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹರಕೆ ಹೊತ್ತಿದ್ರು ಉಷಾ ಶಿವಕುಮಾರ್. ಹರಕೆ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ಆಷಾಢ ಮೊದಲ ಶುಕ್ರವಾರ ಸೀರೆ ನೀಡಿ ಹರಕೆಯನ್ನು ತೀರಿಸಿದ್ದಾರೆ ಸಿಎಂ ಪತ್ನಿ ಉಷಾ ಅವರು. ಗುಲಾಬಿ ಬಣ್ಣದ ರೇಷ್ಮೆ ಸೀರೆಯನ್ನು ತಾಯಿ ಚಾಮುಂಡೇಶ್ವರಿಗೆ ಅರ್ಪಿಸಿದ್ದಾರೆ. ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನು ಉಷಾ ಶಿವಕುಮಾರ್ ಅವರು ಸಲ್ಲಿಸಿದ್ದಾರೆ. ಇರಬಹುದು ಅವರವರ ನಂಬಿಕೆ. ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅಂತ ಇತ್ತು, ಹಾಗೂ 6 ತಿಂಗಳು ಡ್ರ್ಯಾಗ್ ಆಯಿತು. ಆ ಸಂದರ್ಭದಲ್ಲಿ ಇವರು ಹರಕೆಯನ್ನು ಸಲ್ಲಿಸಿರ್ಬೋದು, ಹರಕೆಯನ್ನು ಕಟ್ಕೊಂಡಿರ್ಬೋದು. ಈ ಥರ ತಮ್ಮ ಪತಿ ಮುಖ್ಯಮಂತ್ರಿ ಆದರೆ, ರಾಜ್ಯದ ಮುಖ್ಯಮಂತ್ರಿ ಆದರೆ ಹರಕೆ ತೀರಿಸ್ತೀನಿ ಆಷಾಢ ಶುಕ್ರವಾರದಂದು ಬಂದು ಅಂತ. ಅದರ ಪ್ರಕಾರವೇ ಇವತ್ತು ಅವರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದರು. ಬಂದು ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಈಗ ಸಹಜವಾಗಿ ಆಷಾಢ ಶುಕ್ರವಾರ ಅಂತಂದಾಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಟ್ಟಕ್ಕೆ ಬರ್ತಾರೆ. ಅದೇ ರೀತಿ ಬಂದಿರತಕ್ಕಂಥದ್ದು ಮುಖ್ಯಮಂತ್ರಿಯ ಪತ್ನಿ, ಅಥವಾ ಹರಕೆ ಕಟ್ಕೊಂಡು ತೀರಿಸೋದಕ್ಕೆ ಅಂತ ಬಂದಿದ್ದ, ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರ ಅಂತ? ಅರವಿಂದ್ ಅವರೇನು ಅಧಿಕೃತವಾಗಿ ಏನು ಮಾತಾಡಲಿಲ್ಲ. ಸಾಮಾನ್ಯವಾಗಿ ಪ್ರತಿ ಆಷಾಢದ ಶುಕ್ರವಾರದಂದು ತಾಯಿ ಚಾಮುಂಡಿಗೆ ದರ್ಶನಕ್ಕೆ ಬರುವಂಥದ್ದು ವಾಡಿಕೆ. ಅದರಲ್ಲೂ ಕೂಡ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಮೈಸೂರಿನವರಿಗೆ ಅದು ಇನ್ನೂ ಹೆಚ್ಚಿನ ಸೆಂಟಿಮೆಂಟ್. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಆಷಾಢದ ಶುಕ್ರವಾರದ ಮೇಲೆ ಅತಿ ಹೆಚ್ಚಿನ ಸೆಂಟಿಮೆಂಟ್ ಇರುತ್ತೆ. ಹಾಗಾಗಿಯೇ ಅವರು ಕೂಡ ಮೈಸೂರಿನವರೇ ಆಗಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಪತಿ ಚೀಫ್ ಮಿನಿಸ್ಟರ್ ಆಗಲಿ ಅನ್ನುವಂಥದ್ದನ್ನು ಅರ್ಕೆಯನ್ನು ಕೂಡ ಒತ್ತಿದ್ರು. ಅದಕ್ಕೆ ತಕ್ಕಂತೆ ಅವರು ಮುಖ್ಯಮಂತ್ರಿಯೂ ಕೂಡ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಾಯಿಯ ಮೂಲ ವಿಗ್ರಹಕ್ಕೆ ಗುಲಾಬಿಯ ಬಣ್ಣದ ರೇಷ್ಮೆ ಸೀರೆಯನ್ನು ಕೊಟ್ಟಿದ್ದರು. ಅದನ್ನೇ ಇವತ್ತು ಉಡಿಸಿದ್ದಾರೆ. ಹಾಗಾಗಿ ಅದರ ಸೇವೆಗಾಗಿ ಜೊತೆಗೆ ತಾಯಿಯ ದರ್ಶನಕ್ಕಾಗಿ ಅವರು ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದರು. ಉಳಿದಂತೆ ಅನೇಕ ಗಣ್ಯರು ಕೂಡ ಎಲ್ಲರೂ ಕೂಡ ಬಂದು ಹೋಗ್ತಾ ಇದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ. ನಾನು ನಿಮ್ಗೆ ಅದೇ ರೀತಿಯಾಗಿ ಒಂದು ವಿಜುವಲ್ಸನ್ನು ಕೂಡ ತೋರಿಸ್ಬಿಡ್ತೇನೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಿರಂತರವಾಗಿ ಬೆಳಿಗ್ಗೆಯಿಂದಲೂ ಕೂಡ ಭಕ್ತರು ತಾಯಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಪ್ಲೇಸ್ ಆಗ್ತಾಯಿಲ್ಲ. ಹಾಗಾಗಿ ನಮ್ಮ ಒಂದು ಕಡೆ ಪಾಸ್ ಆಗ್ತಾಯಿಲ್ಲ ಅರವಿಂದ್. ಯಾಕಂದರೆ ಭಾಳ ವ್ಯವಸ್ಥಿತವಾದಂಥ ಪ್ಲಾನ್ ಈ ಸತಿ ಮೈಸೂರಿನ ಜಿಲ್ಲಾಡಳಿತ ಮಾಡಿದೆ. ಯಾಕಂದರೆ ಕಳೆದ ಬಾರಿ ನುಗ್ಗಲು ಆಗುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗ್ಬಿಟ್ಟಿದ್ವು. ಹಾಗಾಗಿ ಈ ಬಾರಿ ಆ ಥರದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಪರ್ಟಿಕ್ಯುಲರ್ ಆಗಿ 2,000 ರೂಪಾಯಿ ಟಿಕೆಟು, VVIPಯ ಎಂಟ್ರಿ ಮತ್ತು ಪ್ರೋಟೋಕಾಲಲ್ಲಿ ಇರುವಂಥವರ ಎಂಟ್ರಿ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಎಂಟ್ರಿಗಳನ್ನು ಪ್ರತ್ಯೇಕವಾಗಿ ಮಾಡಿಕೊಂಡಿದ್ದಾರೆ. ಹೀಗಾಗಿಯೇ ಮೈಸೂರಿನಲ್ಲಿ ಆಷಾಢದ ಮೊದಲ ಶುಕ್ರವಾರ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ತಾಯಿಯ ದರ್ಶನಕ್ಕೂ ಕೂಡ ಬಂದಿದ್ದರು. ಮತ್ತು ಈಗ ತಾನೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಯತೀಂದ್ರ ಅವರು ಕೂಡ ಬಂದಿದ್ದರು. ಹೀಗೆ ಬೇರೆ ಬೇರೆ ಗಣ್ಯರು ಬರ್ತಾ ಇದ್ದಾರೆ. ಅರವಿಂದ್, ಥ್ಯಾಂಕ್ ಯು ಕೆ ಪಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮೈಸೂರಿನವರು ಅಂತಂದ್ಬಿಟ್ರೆ ಅದು ಚಾಮುಂಡಿ ಬೆಟ್ಟದ ಜೊತೆಗೆ ಅವಿನಾಭಾವ ಸಂಬಂಧ ಇರುತ್ತೆ. ಆಷಾಢ ಶುಕ್ರವಾರ ದಿವಸ ತಾಯಿಯ ದರ್ಶನ ಪಡಿಬೇಕು ಅಂತ ಬರ್ತಕ್ಕಂಥ ಸಹಜ. ಡಿ ಕೆ ಶಿವಕುಮಾರ್ ಪತ್ನಿ ಕೂಡ ಮೈಸೂರಿನವರೇ ಬಂದಿದ್ದರು. ಇನ್ನು